ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ರಂಗೋಲಿ ಇದಾಗಿದೆ. ರಂಗೋಲಿ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಜೋಳದ ರೊಟ್ಟಿ ಮಾಡ್ಕೊತಾ ಇದ್ದೀನಿ ನಾನು.
ಲಾಸ್ಟ್ ಟೈಮ್ ಕೂಡ ಶೇರ್ ಮಾಡಿದೆ ಜೋಳದ ರೊಟ್ಟಿ ಹೇಗೆ ಮಾಡಬೇಕು ಅಂತ. ಸೊ ಹಂಗಾಗಿ ಮತ್ತೆ ಕೂಡ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸರಿಯಾಗಿ ನೋಡಿಲ್ಲ ನೋಡಿ ಅವರು ಈ ವಿಡಿಯೋ ನೋಡಿ ಕಲ್ತ್ಕೋಬೋದು. ಗೊತ್ತಿರೋರಾದರೆ ಪರವಾಗಿಲ್ಲ, ಯಾರಿಗೆ ಗೊತ್ತಿಲ್ಲ ನೋಡಿ ಅವರಿಗೋಸ್ಕರ ಪದೇ ಪದೇ ಶೇರ್ ಮಾಡ್ತಾ ಇರೋದು.
ರೊಟ್ಟಿ ನಾನು ಸುಮಾರು ಒಂದು 8 ರೊಟ್ಟಿನ ಮಾಡ್ಕೊಂಡಿದ್ದೆ. ಸೊ ಇವಾಗ ರೊಟ್ಟಿನ ಮಾಡ್ತಾಯಿದ್ದೀನಿ. ಸೊ ಜೋಳದ ರೊಟ್ಟಿ ನನಗೂ ಮೊದಲು ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಒಂದು ಸ್ವಲ್ಪ ಯೂಟ್ಯೂಬ್ ನೋಡಿ ಕಲ್ತ್ಕೊಂಡೆ. ಮಿಕ್ಕಿದ್ದು ನಮ್ಮ ಅತ್ತೆ ಇಲ್ಲಿಗೆ ಬಂದಾಗೆಲ್ಲ ಮಾಡೋರು, ಅವ್ರನ್ನ ನೋಡ್ಕೊಂಡು ಕೂಡ ಸ್ವಲ್ಪ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಕಲ್ತ್ಕೊಂಡೆ. ಸೊ ಹಂಗಾಗಿ ಇವಾಗ ಒಂದು ಪಾಸ್ಟ್ 5 ಇಯರ್ಸಿಂದ ನಾನು ಮಾಡ್ತಾಯಿದ್ದೀನಿ. ಸೊ ಇವಾಗ ರೊಟ್ಟಿ ಆಗಿದೆ. ಪೂರ್ತಿ ರೊಟ್ಟಿ ಎಲ್ಲ ಮೊದಲಿಗೆ ಮಾಡಿಟ್ಬಿಡ್ತೀನಿ. ಆಮೇಲೆ ಇವಾಗ ಪಲ್ಯನ ಮಾಡ್ತಾಯಿದ್ದೀನಿ. ಸೊ ರೊಟ್ಟಿಗೆ ಕಾಂಬಿನೇಷನ್ ಅಂದರೆ ಬದನೆಕಾಯಿ ಪಲ್ಯ ಅಲ್ವಾ, ಜೋಳದ ರೊಟ್ಟಿ ಅಂದರೆ ಬದನೆಕಾಯಿ ಪಲ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಒಂಚೂರು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಈಗ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತೀನಿ. ನಿಮಗೆ ರೊಟ್ಟಿ ಮಾಡಿದ್ದು ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಪರ್ಫೆಕ್ಟಾಗಿ ಮಾಡಿದ್ದೀನ ಇಲ್ವಾ ನನಗೆ ಗೊತ್ತಿಲ್ಲ. ಸೊ ನಾನೇನು ಪ್ರೊಫೆಷ್ನಲಿಸ್ಟು ಅಲ್ಲ, ಪರ್ಫೆಕ್ಷನಿಸ್ಟು ಅಲ್ಲ. ಸೊ ನೋಡಿ ಕಲ್ತಿರೋದು. ನಾನು ರೆಗ್ಯುಲರಾಗಿ ಚಿಕ್ಕ ವಯಸ್ಸಿಂದ ಮಾಡಿರೋದಾದರೆ ನಮಗೆ ಅದ್ರ ಬಗ್ಗೆ ಪ್ರಾಪರ್ ನಾಲೆಜ್ ಇರುತ್ತೆ. ಸೊ ನಾನು ನೋಡಿ ಕಲ್ತ್ಕೊಂಡು ಮಾಡಿರುವಂಥದ್ದು. ತುಂಬ ಜನ ಉತ್ತರ ಕರ್ನಾಟಕದ ಕಡೆ ಇರ್ತೀರ, ಅವರೆಲ್ಲ ನೋಡಿದಾಗ ಹೇಳಿ ಕರೆಕ್ಟಾಗಿದೆಯಾ ಇಲ್ವಾ ಅಂದ್ಬಿಟ್ಟು. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ಕರೆಕ್ಟ್ ಮಾಡ್ಕೊತೀನಿ. ಈಗ ಬದನೆಕಾಯಿ ಪಲ್ಯ ಮಾಡೋಕ್ಕೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಈರುಳ್ಳಿ ಹಾಕಿ ಈಗ ಟೊಮೆಟೊ ಕೂಡ ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ. ಒಂಚೂರು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಸೊ ಬೇಗ ಒಂದಾದಮೇಲೆ ಒಂದು. ಸೊ ನನಗೆ ಜಾಸ್ತಿ ಟೈಮು ಯಾವ ಅಡುಗೆ ಹಿಡಿಯುತ್ತೆ ಅಂತಂದರೆ ರೊಟ್ಟಿ ಮಾಡೋದು. ಸೊ ರೊಟ್ಟಿ ಮಾಡೋದು ನನಗೆ ತುಂಬ ಲೇಟ್ ಆಗುತ್ತೆ. ಯಾಕಂದರೆ ನಾನು ಅಪರೂಪ ಮಾಡೋದು. ಪ್ರತಿ ಸತಿ ಮಾಡೋದಾದರೆ ಇವಾಗ ಚಪಾತಿ ಎಲ್ಲ ಹೇಗೆ ಮಾಡ್ತೀವಿ ನೋಡಿ ಆ ಥರ ಮಾಡೋ ಥರ ಇದ್ದರೆ ಪರವಾಗಿಲ್ಲ. ನಾನು ರೊಟ್ಟಿ ಮಾಡೋದು ತುಂಬ ಅಪರೂಪ. ಹಿಟ್ಟಿದ್ದಾಗ ಹಿಟ್ಟು ಯಾವಾಗಾದ್ರೂ ಊರಿಂದ ತಂದಾಗ ಮಾತ್ರನೇ. ಸೊ ಇಲ್ಲಿ ನಾನು ಬೀಸ್ಕೊಳ್ಳಲ್ಲ. ತಂದಿಟ್ಟಿದ್ದೀನಿ ಜೋಳ, ಬಟ್ ಬೀಸಿಲ್ಲ, ಹಂಗೆ ಇಟ್ಟಿದ್ದೀನಿ. ಸೊ ನಮ್ಮ ಅಕ್ಕ ನಮ್ಮ ಯಜಮಾನ್ರವ್ರ ಅಕ್ಕ ಬಂದಿದ್ರು ಊರಿಂದ, ಕಝಿನು. ಸೊ ಅವ್ರು ತಂದು ಕೊಟ್ಟಿದ್ದು ಇಟ್ಟಿದ್ದೆ. ಹಾಗಾಗಿ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಟೊಮೆಟೊ ಎಲ್ಲ ಹಾಕಿ ಉಪ್ಪು ಹಾಕಿ ಬದನೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ಅರಿಶಿನದ ಪುಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು ರೊಟ್ಟಿಗೆ ಕಾಂಬಿನೇಷನ್ನು. ಸೊ ನೆಕ್ಸ್ಟ್ ಇದಕ್ಕೆ ಒಂಚೂರು ಖಾರ ಹಾಕ್ತಾಯಿದ್ದೀನಿ. ಖಾರ ಒಂಚೂರು ಜಾಸ್ತಿನೇ ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ ರೊಟ್ಟಿಗೆ. ಸೊ ನಮ್ಮ ಯಜಮಾನ್ರಿಗೆ ರೊಟ್ಟಿ ಇದ್ದರೆ ಸಾಕು. ಅವ್ರಿಗೆ ಹೇಗೆ ಅಂತಂದರೆ ಮಾರನೇ ದಿವಸ ಇದ್ದರೂ ಕೂಡ ಕಡಕ್ ರೊಟ್ಟಿ ಆಗುತ್ತಲ್ಲ, ಆ ಥರನ ಸಾಂಬಾರು ಹಾಕ್ಕೊಂಡು ತಿಂತಾರೆ. ಈಗ ಖಾರದ ಪುಡಿ ಹಾಕಿದ ಮೇಲೆ ಧನಿಯಾ ಪುಡಿ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಟ್ರೆ ಈ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ಆಮೇಲೆ ಬೇಕಾದರೆ ಒಂಚೂರು ನೀರು ಕೂಡ ಹಾಕ್ಕೋಬೋದು. ಸೊ ಇವಾಗ ಒಂಚೂರು ನೀರು ಹಾಕೋತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು, ಜಾಸ್ತಿ ಅಲ್ಲ. ತುಂಬ ನೀರಾದರೆ ಅದು ಹಿಂಗಕ್ಕೂ ಟೈಮ್ ಆಗುತ್ತೆ. ಆಮೇಲೆ ಪೂರ್ತಿ ಸ್ಮ್ಯಾಶ್ ಆಗಿಬಿಡುತ್ತೆ. ಬದನೆಕಾಯಿ ಅಷ್ಟು ರುಚಿ ಅನಿಸೋದಿಲ್ಲ. ಸೊ ಇವಾಗ ಒಂದು ಲಿಡ್ ಹಾಕಿ ಕ್ಲೋಸ್ ಮಾಡ್ತೀನಿ. ಸೊ ಇವಾಗ ಸುಮಾರು ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡೋಕ್ಕೆ ಬಿಟ್ಟೆ ನಾನು ಸಿಮ್ಮಲ್ಲೇ. ಈಗ ಆಗಿದೆ ನೋಡಿ ಪಲ್ಯ, ಈ ರೀತಿ ಆಗಿದೆ. ತುಂಬ ಟೇಸ್ಟಿಯಾಗಿತ್ತು. ಇದು ಬದನೆಕಾಯಿ ಪಲ್ಯ ಎಲ್ಲ ಅವತ್ತಿಗಿನ್ನ ನೆಕ್ಸ್ಟ್ ಡೇ ಅಂತೂ ಸೂಪರಾಗಿರುತ್ತೆ. ಸೊ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಇದು ಬರೀ ರೊಟ್ಟಿಗೆ ಅಂತಲ್ಲ, ನೀವು ರೈಸ್ಗೂ ಹಾಕೊಂಡು ತಿಂದರೆ ಅಂತೂ ಸಖತ್ತಾಗಿರುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಯಜಮಾನ್ರಿಗೂ ತುಂಬ ಇಷ್ಟ ಆಯಿತು. ಸೊ ಅವ್ರು ರೊಟ್ಟಿ ಮಾಡಿದಾಗೆಲ್ಲ ನಂದು ಪರ್ಫೆಕ್ಟ್ ಮೀಲ್ ಆಯಿತು ಅಂತ ಹೇಳ್ತಾರೆ. ಸೊ ಇವಾಗ ಇದು ಕುದಿ ಬರ್ತಾ ಇದ್ದಂಗೆ ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ. ಸೊ ಇದಾಗಿದೆ ಪಲ್ಯ. ಆದಮೇಲೆ ನೆಕ್ಸ್ಟ್ ನಾನು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಸೈಡ್ಗೆ ಇಟ್ಬಿಟ್ಟು ಸಾಂಬಾರು ಮಾಡ್ತೀನಿ. ಸೊ ಇವಾಗ ಸಾಂಬಾರು ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಇದು ಸಿಂಪಲ್ ಸಾಂಬಾರು, ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ನಾನು ಇದು ಜಾಸ್ತಿ ಮಾಡೋದು ಇಡ್ಲಿ ಮಾಡಬೇಕಾದ್ರೆ ಅಥವಾ ಯಾವಾಗಾದರೂ ಬೇರೆ ಏನೋ ತರಕಾರಿ ಇಲ್ಲದೆ ಇದ್ದಾಗ ಈ ಸಾಂಬಾರು ಮಾಡ್ತೀನಿ. ಬಟ್ ಇದು ರೈಸ್ಗೆ ಅಂತೂ ಪರ್ಫೆಕ್ಟಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಪ್ಯಾನಲ್ಲಿ ಒಂಚೂರು ನೀರಿತ್ತಲ್ಲ, ಅದು ಸ್ವಲ್ಪ ಡ್ರೈ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಇವಾಗ ಡ್ರೈ ಆಗ್ತಾ ಇದ್ದಂಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕೋತೀನಿ. ಮತ್ತು ಇದಕ್ಕೆ ಒಂದಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೆ. ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸುಲಿದು ಜಜ್ಜಿ ಇದಕ್ಕೆ ಹಾಕಿದರೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಸಾಂಬಾರಿಗೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಒಂಚೂರು ಕರಿಬೇವಿನ ಸೊಪ್ಪನ್ನ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ತೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅವಾಗ ತನಕ ಇದನ್ನು ನಾವು ಹಾಗೆ ಬಿಡಬೇಕಾಗುತ್ತೆ. ಸೊ ಯಾರೆಲ್ಲ ಟ್ರೈ ಮಾಡೋಂಗಿದ್ರೆ ಮಾಡಿ ನೋಡಿ.
ಯಾವಾಗದು ತರಕಾರಿ ಇರಲ್ಲ ನೋಡಿ ಮನೇಲಿ, ಆವಾಗ ಈ ಸಾಂಬಾರು ಮಾಡ್ಕೊಂಡು ತಿಂದರೆ ನಿಮಗೆ ಟೇಸ್ಟಿ ಅನಿಸುತ್ತೆ. ಸೊ ನಾನು ಯೂಶ್ವಲಿ ಬೇಳೆ ಬೇಯಿಸ್ಬೇಕು ಅಂದರೆ ತೊಗರಿಬೇಳೆ, ಮೈಸೂರು ಬೇಳೆ ಮತ್ತು ಹೆಸರುಬೇಳೆ 3 ಮಿಕ್ಸ್ ಮಾಡಿ ಬೇಯಿಸ್ತೀನಿ. ಸೊ ಆವಾಗ ನನಗೆ ಇನ್ನು ಎಕ್ಸ್ಟ್ರಾ ಟೇಸ್ಟ್ ಅನಿಸುತ್ತೆ. ಮತ್ತು ತಂಪು ಹೆಸರುಬೇಳೆ ಸೇರಿಸೋದ್ರಿಂದ ಹಾಗಾಗಿ ನಾನು 3 ಮಿಕ್ಸ್ ಮಾಡಿ ಸೇರಿಸ್ತೀನಿ. ಸೊ ಇವಾಗ ಬೆಳ್ಳುಳ್ಳಿನೆಲ್ಲ ಹಾಕಿದ್ದೀನಿ. ಇದು ಒಂದು ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಇದು ಬಂದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ. ಇದಕ್ಕೆ ಈರುಳ್ಳಿ ಅವಶ್ಯಕತೆ ಇಲ್ಲ. ಸೊ ಬೇರೆ ಸಾಂಬಾರಿಗೆಲ್ಲ ನಾವು ಈರುಳ್ಳಿ ಹಾಕಬೇಕು, ಇದಕ್ಕೆ ಜಸ್ಟ್ ಟೊಮೆಟೊ ಒಂದಿದ್ರೆ ಸಾಕು. ನಾನು ಆವಾಗ ಒಂದು ಸತಿ ಈರುಳ್ಳಿ ತುಂಬ ರೇಟ್ ಆಗಿತ್ತು ನೋಡಿ, ಅಂಥ ಟೈಮಲ್ಲಿ ನಾನು ಇದೇ ಸಾಂಬಾರು ಜಾಸ್ತಿ ಮಾಡ್ತಾಯಿದ್ದಿತ್ತು. ಸೊ ಈರುಳ್ಳಿ ಬೇಕಾಗಿರಲ್ಲ ಅಲ್ಲ, ಹಾಗಾಗಿ ಇದನ್ನು ಜಾಸ್ತಿ ಮಾಡ್ತಾಯಿದ್ದೆ. ಸೊ ಈ ಥರ ಯಾವುದಾದ್ರು ಒಂದು ಆಲ್ಟರ್ನೇಟಿವ್ ಇಟ್ಕೋಬೇಕು. ಈರುಳ್ಳಿ ಜಾಸ್ತಿ ಆದಾಗ ಈ ಥರ ಮಾಡಬೇಕು. ಮತ್ತು ಟೊಮೆಟೊ ಜಾಸ್ತಿ ಆದಾಗ ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ ಅಂಥದ್ದೆಲ್ಲ ಜಾಸ್ತಿ ಮಾಡ್ತಾಯಿದ್ದೆ. ಯಾವುದಕ್ಕೆ ಟೊಮೆಟೊ ಬೇಕಾಗಲ್ಲ ನೋಡಿ, ಆ ಥರ ಡಿಶಸ್ ಜಾಸ್ತಿ ಮಾಡ್ತಾಯಿದ್ದೆ. ಸೊ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೆಟೊ. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಒಂಚೂರು ಹೊತ್ತು ಚೆನ್ನಾಗಿ ಬೇಯಿತು ಅಂತಂದರೆ ಚೆನ್ನಾಗಿರುತ್ತೆ. ಈಗ ನಾನು ಸುಮಾರು ಒಂದು 3 ನಿಮಿಷ ಕಾಲ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸಿದೆ ನೋಡಿ. ಟೊಮೆಟೊ ಎಲ್ಲ ಇವಾಗ ಚೆನ್ನಾಗಿ ಸಾಫ್ಟ್ ಆಗಿದೆ. ನಾನು ಮೊದಲೇ ಹೇಳ್ದಂಗೆ ಬೇಳೆ ಎಲ್ಲ ಮೊದಲೇ ಬೇಯಿಸಿಟ್ಕೊಂಡಿದ್ದೆ. ಸೊ ಪ್ರಾಬ್ಲಮ್ ಇರಲ್ಲ. ಸ್ಟಾರ್ಟಿಂಗೇ ರೈಸ್ಗೆ ಒಂದು ಕಡೆ ಇಟ್ಬಿಟ್ಟು ಬೇಳೆನ ಒಂದು ಕಡೆ ಇಟ್ಬಿಟ್ಟೆ, ಆಮೇಲೆ ರೊಟ್ಟಿ ಮಾಡಿಕೊಂಡೆ. ಸೊ ಇದು 3 ಕೆಲಸ ಸ್ವಲ್ಪ ಟಫ್ ಅಲ್ವಾ. ಸೊ ಅನ್ನ ಆಗೋಗ್ಬಿಡುತ್ತೆ, ಬೇಳೆ ಕೂಡ ಬೇಯುತ್ತೆ, ಬಟ್ ರೊಟ್ಟಿ ಸ್ವಲ್ಪ ಕಷ್ಟ ನನಗೆ. ಸೊ ಹಾಗಾಗಿ ಮೊದಲಿಗೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸಾಂಬಾರು ಮತ್ತು ಗೊಜ್ಜು ಮಾಡಿಕೊಂಡೆ, ಬದನೆಕಾಯಿ ಗೊಜ್ಜು. ಸೊ ಇವಾಗ ಟೊಮೆಟೊ ಎಲ್ಲ ಹಾಕಿದ ಮೇಲೆ ಖಾರದ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಎಫರ್ಟ್ಸ್ ಹಾಕೋಂಗಿಲ್ಲ, ತುಂಬ ಸಿಂಪಲ್ ಇದು. ಸೊ ನೀವು ಮಾಡ್ಕೋಬೋದು. ಯಾವಾಗಾದರೂ ನಿಮಗೆ ಬೇಜಾರಾದಾಗ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ನೀವು ಟೊಮೆಟೊ ಹಚ್ಕೊಂಡ್ರೆ ಒಂದಷ್ಟು ಬೆಳ್ಳುಳ್ಳಿ ಸುಲ್ಕೊಂಡ್ರೆ ಸಾಕು. ಕುಕ್ಕರಲ್ಲಿ ಬೇಳೆ ಇಟ್ಟರೆ ಈ ಕಡೆ ಒಗ್ಗರಣೆ ಹಾಕಿದರೆ ಸಾಂಬಾರು ರೆಡಿಯಾಗಿಬಿಡುತ್ತೆ. ಸೊ ಇವಾಗ ನಾನು ಬೇಳೆ ಸ್ವಲ್ಪ ಗಟ್ಟಿಯಾಗಿದೆ, ಜಾಸ್ತಿ ಬೇಳೆ ಹಾಕಿದ್ದೀನಿ. ಸೊ ಇವಾಗ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಚೂರು ನೀರು ಕೂಡ ಹಾಕ್ಕೋತೀನಿ. ಸೊ ಒಂದು ಕುದಿ ಬರ್ತಾ ಇದ್ದಂಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಂಬಾರು ರೆಡಿ ಆಯಿತು. ಸೊ ಹೇಗೂ ಈ ವಿಡಿಯೋ ನಾಳೆ ಬರೋದ್ರಿಂದ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಹಬ್ಬನ ಚೆನ್ನಾಗಿ ಮಾಡಿ, ದೇವರು ನಿಮಗೆ ಆಯುಷು ಆರೋಗ್ಯ, ನಿಮ್ಮ ಪ್ರತಿಯೊಂದು ಆಸೆಗಳನ್ನ ಈಡೇರಿಸಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ಹಾಗೆ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇದಾದಮೇಲೆ ನಾನು ಪ್ಲೇಟಿಂಗ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಎಲ್ಲರೊಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನಾಳೆ ನಾನು ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.